ನಮಸ್ಕಾರ. ಈ ವಿವರಣೆಗೆ ಸ್ವಾಗತ. ಇವತ್ತು ನಾವು ಆಸ್ಪತ್ರೆಗಳಲ್ಲಿ ಪ್ರತಿ ವರ್ಷ ಲಕ್ಷಾಂತರ ರೋಗಿಗಳ ಮೇಲೆ ಪರಿಣಾಮ ಬೀರುವ ಒಂದು ಸಾಮಾನ್ಯ ಆದರೆ ತುಂಬಾನೇ ಗಂಭೀರವಾದ ಸಮಸ್ಯೆಯ ಬಗ್ಗೆ ಮಾತಾಡೋಣ. ಸರಿ, ಬನ್ನಿ ಇದನ್ನ ಒಂದು ಶಾಕಿಂಗ್ ನಂಬರಿಂದ ಶುರು ಮಾಡೋಣ. ಅಂದ್ರೆ ಐಸಿಯುನಲ್ಲಿ ಇಲ್ಲದ, ಆಸ್ಪತ್ರೆಗೆ ದಾಖಲಾದ ಪ್ರತಿ 3 ರೋಗಿಗಳಲ್ಲಿ ಒಬ್ಬರಿಗೆ ಬ್ಲಡ್ ಶುಗರ್ ಲೆವೆಲ್ ಡೇಂಜರಸ್ ಆಗಿ ಜಾಸ್ತಿಯಾಗುತ್ತೆ. ಇದನ್ನೇ ಹೈಪರ್ಗ್ಲೈಸಿಮಿಯಾ ಅಂತ ಕರೆಯೋದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದು ಬರೀ ಡಯಾಬಿಟಿಸ್ ಇರೋರಿಗೆ ಮಾತ್ರ ಬರೋ ಸಮಸ್ಯೆ ಅಲ್ಲ. ಸೊತ್ತಿ ಇದುವರೆಗೂ ಶುಗರ್ ಪ್ರಾಬ್ಲಮ್ ಇಲ್ಲದೇ ಇರೋರಿಗೆ ಇದರ ರಿಸ್ಕ್ ಇನ್ನೂ ಜಾಸ್ತಿ ಇರ್ಬೋದು. ಹಾಗಾದ್ರೆ ಆಸ್ಪತ್ರೆಗಳಲ್ಲಿರೋ ಈ ಗುಪ್ತ ಸಕ್ಕರೆ ಸಮಸ್ಯೆ ಅಂದ್ರೆ ಏನು, ಮತ್ತೆ ಯಾಕಿದು ಆಧುನಿಕ ವೈದ್ಯಕೀಯದಲ್ಲಿ ಇಷ್ಟೊಂದು ದೊಡ್ಡ ಸವಾಲಾಗಿದೆ ಅಂತ ನೋಡೋಣ. ನೋಡಿ, ಬ್ಲಡ್ ಗ್ಲೂಕೋಸ್ ಲೆವೆಲ್ ಹೆಚ್ಚಾದಷ್ಟು ನ್ಯೂಮೋನಿಯಾ, ಕಿಡ್ನಿ ಫೇಲ್ಯೂರ್ ಮತ್ತು ದೊಡ್ಡ ದೊಡ್ಡ ಇನ್ಫೆಕ್ಷನ್ಗಳ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನೋಡಿ, ಸರ್ಜರಿ ಮಾಡಿಸ್ಕೊಳ್ಳೋ ಪೇಷಂಟ್ಗಳ ವಿಷಯದಲ್ಲಂತೂ ತುಂಬಾನೇ ಕ್ಲಿಯರ್ ಆಗಿದೆ. ಹೈ ಬ್ಲಡ್ ಶುಗರ್ ಇದ್ರೆ ಆಪರೇಷನ್ ಆದ್ಮೇಲೆ ಆಗೋ ಕಾಂಪ್ಲಿಕೇಶನ್ಗಳು 2 ಅಥವಾ 3 ಪಟ್ಟು ಜಾಸ್ತಿ ಆಗ್ಬೋದು. ಸರಿ, ಇದಕ್ಕೆಲ್ಲ ಪರಿಹಾರ ಏನು? ಈ ಅಪಾಯವನ್ನ ಎದುರಿಸೋಕೆ ಚಿಕಿತ್ಸಾ ವಿಧಾನಗಳು ಹೇಗೆ ಬದಲಾಗಿವೆ ಅಂತ ನೋಡೋಣ ಬನ್ನಿ. ಸುಮಾರು 100 ವರ್ಷಗಳ ಕಾಲ ಆಸ್ಪತ್ರೆಗಳು ಸ್ಲೈಡಿಂಗ್ ಸ್ಕೇಲ್ ಅನ್ನೋ ಒಂದು ಹಳೇ ರಿಯಾಕ್ಟಿವ್ ವಿಧಾನವನ್ನು ಬಳಸ್ತಿದ್ವು. ಆದರೆ ಸ್ಟಡೀಸ್ ಪ್ರಕಾರ ಬೇಸಲ್ ಬೋಲಸ್ ಅನ್ನೋ ಒಂದು ಪ್ರೋಆಕ್ಟಿವ್ ಅಂದ್ರೆ ಪೂರ್ವಭಾವಿ ವಿಧಾನ ಅದಕ್ಕಿಂತ ತುಂಬಾನೇ ಬೆಟರ್ ಅಂತ ಪ್ರೂವ್ ಆಗಿದೆ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಬೇಸಲ್ ಇನ್ಸುಲಿನ್ ಅನ್ನೋದು ಬ್ಲಡ್ ಶುಗರ್ಗೆ ಒಂದು ಕ್ರೂಸ್ ಕಂಟ್ರೋಲ್ ತರ, ಜೊತೆಗೆ ಬೋಲಸ್ ಡೋಸ್ಗಳು ಊಟದ ಟೈಮಲ್ಲೇ ಶುಗರ್ ಕಂಟ್ರೋಲ್ ಮಾಡೋಕೆ ಆಕ್ಸೆಲರೇಟರ್ ತರ ಕೆಲಸ ಮಾಡುತ್ತೆ. ಇದು ಡಾಕ್ಟರ್ಗಳಿಗೆ ಒಳ್ಳೆ ಕಂಟ್ರೋಲ್ ಕೊಡುತ್ತೆ. ಸೊ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಈ ರೀತಿ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗತ್ತೆ, ಹಾಸ್ಪಿಟಲ್ ಇರೋ ದಿನಗಳು ಕಡಿಮೆ ಆಗತ್ತೆ, ಮತ್ತೆ ಪ್ರತಿ ಪೇಷಂಟ್ ಮೇಲೆ ಸುಮಾರು $1000 ಉಳಿತಾಯ ಕೂಡ ಆಗತ್ತೆ. ಬೇಸಲ್ ಬೋಲಸ್ ತುಂಬಾನೇ ಎಫೆಕ್ಟಿವ್ ಆಗಿದ್ರು ಅದು ಸ್ವಲ್ಪ ಕಾಂಪ್ಲೆಕ್ಸ್. ಹಾಗಾಗಿ ಇದಕ್ಕಿಂತ ಸಿಂಪಲ್ ಆದ, ಪ್ರತಿಯೊಬ್ಬರಿಗೂ ಹೊಂದುವ ಬೇರೆ ಆಯ್ಕೆಗಳಿಲ್ವಾ ಅಂತ ರಿಸರ್ಚರ್ಸ್ ಯೋಚನೆ ಮಾಡಕ್ ಶುರು ಮಾಡಿದ್ರು. ಈ ಪ್ರಶ್ನೆ ಕೆಲವು ಹೊಸ ಸ್ಮಾರ್ಟ್ ಮತ್ತೆ ಸಿಂಪಲ್ ಟ್ರೀಟ್ಮೆಂಟ್ ವಿಧಾನಗಳಿಗೆ ದಾರಿ ಮಾಡಿಕೊಡ್ತು. ಇವು ಅಷ್ಟೇ ಪರಿಣಾಮಕಾರಿಯಾಗಿದ್ದು ಮ್ಯಾನೇಜ್ ಮಾಡೋಕೆ ತುಂಬಾನೇ ಸುಲಭ. ಅದರಲ್ಲಿ 2 ಮುಖ್ಯವಾದ ಪರ್ಯಾಯಗಳು ಹುಟ್ಕೊಂಡು, ಒಂದು ಬೇಸಲ್ ಪ್ಲಸ್ ವಿಧಾನ ಮತ್ತಿನ್ನೊಂದು ಆಧುನಿಕ ಮಾತ್ರೆಗಳ ಬಳಕೆ. ಈ ಟ್ರೀಟ್ಮೆಂಟ್ ಸಾಧ್ಯ ಆಗ್ತಿರೋದು DPP4 ಇನ್ಹಿಬಿಟರ್ಸ್ ಅನ್ನೋ ಔಷಧಿಗಳಿಂದ. ಇವು ತುಂಬಾನೇ ಸ್ಮಾರ್ಟ್ ಆಗಿ ಕೆಲಸ ಮಾಡ್ತವೆ. ಬ್ಲಡ್ ಶುಗರ್ ಜಾಸ್ತಿ ಇದ್ದಾಗ ಮಾತ್ರ ಊಟದ ನಂತರ ಶುಗರ್ ಸ್ಪೈಕ್ ಆಗೋದನ್ನ ಕಂಟ್ರೋಲ್ ಮಾಡ್ತವೆ, ಆದರೆ ಶುಗರ್ ಲೆವೆಲ್ ತುಂಬಾ ಕಡಿಮೆ ಆಗೋ ಹಾಗೆ ಮಾಡಲ್ಲ. ಸೊ ನಾವು ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿದ್ದು ಏನಂದ್ರೆ, ಯಾರಿಗೆ ಹೈಪರ್ಗ್ಲೈಸೆಮಿಯಾ ಅಷ್ಟೊಂದು ತೀವ್ರವಾಗಿಲ್ಲವೋ ಅವ್ರಿಗೆ ಈ ಸರಳ ವಿಧಾನಗಳು ಎಫೆಕ್ಟಿವ್ ಕೂಡ ಹೌದು, ಸಿಂಪಲ್ ಕೂಡ ಹೌದು. ಈಗ ನಾವು ಭವಿಷ್ಯದ ಕಡೆ ನೋಡೋಣ. ಟೆಕ್ನಾಲಜಿ ಆಸ್ಪತ್ರೆಯ ಆರೈಕೆಯನ್ನ ಹೇಗೆ ಇನ್ನಷ್ಟು ಸೇಫ್ ಮಾಡ್ತಿದೆ ಅಂತ. ದಿನಕ್ಕೆ 4-5 ಸರಿ ಬೆರಳು ಚುಚ್ಚಿ ಟೆಸ್ಟ್ ಮಾಡೋ ಬದಲು CGM ಅಂದ್ರೆ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರ್ ಅನ್ನೋ ಡಿವೈಸ್ ಇದೆ. ಇದು 24/7 ರೋಗಿಯ ಶುಗರ್ ಲೆವೆಲ್ ಹೇಗಿದೆ ಅಂತ ಒಂದು ಕಂಪ್ಲೀಟ್ ಮೂವಿ ತರ ತೋರಿಸುತ್ತೆ. ಈ ಟೆಕ್ನಾಲಜಿ ಒಂದು ಗೇಮ್ ಚೇಂಜರ್. ಯಾಕಂದ್ರೆ ಸಾಂಪ್ರದಾಯಿಕ ಟೆಸ್ಟಲ್ಲಿ ಮಿಸ್ ಆಗೋ ಚಾನ್ಸಸ್ ಇರೋ ಡೇಂಜರಸ್ ಲೋ ಶುಗರ್ ಲೆವೆಲ್ಗಳನ್ನ ಇದು ಪತ್ತೆ ಹಚ್ಚುತ್ತೆ, ವಿಶೇಷವಾಗಿ ರಾತ್ರಿ ಹೊತ್ತು. ಇನ್ನೊಂದು ಅದ್ಭುತ ವಿಷಯ ಅಂದ್ರೆ, ಈ ಡೇಟಾನ ಹಾರ್ಟ್ ಮಾನಿಟರ್ ತರಾನೇ ದೂರದಿಂದ ಮಾನಿಟರ್ ಮಾಡಬಹುದು. ಇದರಿಂದ ಸಮಸ್ಯೆ ದೊಡ್ಡದಾಗೋ ಮುಂಚೆನೇ ನರ್ಸ್ಗಳು ಮಧ್ಯಪ್ರವೇಶಿಸಿ ಚಿಕಿತ್ಸೆ ನೀಡಬಹುದು. ಹಾಗಾದ್ರೆ ಈ ಎಲ್ಲಾ ವೈದ್ಯಕೀಯ ಬೆಳವಣಿಗೆಗಳ ಕಥೆ ಆಸ್ಪತ್ರೆಗೆ ದಾಖಲಾಗೋ ರೋಗಿಗಳಿಗೆ ಏನ್ ಹೇಳುತ್ತೆ? ಇದರ ಅರ್ಥ, ನಾವು ಶುಗರ್ ಜಾಸ್ತಿ ಆದಾಗ ಸುಮ್ಮನೆ ರಿಯಾಕ್ಟ್ ಮಾಡೋ ಹಂತದಿಂದ ಮುಂದೆ ಬಂದಿದ್ದೀವಿ. ಈಗ ಪರ್ಸನಲೈಸ್ಡ್ ಪ್ಲಾನ್ಗಳ ಮೂಲಕ ಅದನ್ನ ಮೊದಲೇ ಮ್ಯಾನೇಜ್ ಮಾಡ್ತಿದ್ದೀವಿ, ಮತ್ತೆ ಸ್ಮಾರ್ಟ್ ಟೆಕ್ನಾಲಜಿ ಬಳಸಿ ಪ್ರಾಬ್ಲಮ್ ಬರೋದನ್ನೇ ಊಹಿಸೋ ಹಂತಕ್ಕೆ ಬಂದಿದ್ದೀವಿ. ಕೊನೆದಾಗಿ ಹೇಳೋದಾದ್ರೆ, ಈ ಎಲ್ಲಾ ಬೆಳವಣಿಗೆಗಳ ಅಂತಿಮ ಗುರಿ ಅಂದ್ರೆ ಉತ್ತಮ ಫಲಿತಾಂಶಗಳು, ಕಡಿಮೆ ತೊಂದರೆಗಳು ಮತ್ತು ಎಲ್ಲರಿಗೂ ಒಂದು ಸುರಕ್ಷಿತವಾದ ಆಸ್ಪತ್ರೆಯ ಅನುಭವ. ಈ ಇಡೀ ವಿಕಸನ ನಮ್ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಬಹುಶಃ ವೈದ್ಯಕೀಯ ಲೋಕದ ಅತ್ಯಂತ ಸಾಮಾನ್ಯ ಮತ್ತು ಅಪಾಯಕಾರಿ ಗುಪ್ತ ಅಪಾಯಗಳಲ್ಲಿ ಒಂದನ್ನ ತಡೆಯೋಕೆ ನಾವು ತುಂಬಾನೇ ಹತ್ತಿರ ಇದ್ದೀವಿ ಅಂತ ಅನ್ಸುತ್ತೆ.